ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನಿವತ್ತು ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗತ್ತೆ. ಸೊ ಈ ಡ್ರೆಸ್ನ ನಾನು ವೇರ್ ಮಾಡ್ಕೊಳ್ಬೇಕು ಅಂತ ಎತ್ಕೋತಾ ಇದ್ದೀನಿ. ಬಟ್ ನೋಡಿ, ವೇರ್ ಮಾಡಿದ್ದು ಈ ಡ್ರೆಸ್ ಈ ಥರನೇ ಎಷ್ಟು ಜನಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಯಾವಾಗಲೂ ಹಾಗೇ ಆಗೋದು. ಸೊ ಸ್ನಾನ ಎಲ್ಲ ಮಾಡ್ಕೊಬಂದೆ. ಸ್ನಾನ ಎಲ್ಲ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೋತಾ ಇದ್ದೀನಿ. ನಾನು ಯೂಶ್ವಲಾಗಿ ಹೇರ್ ಡ್ರೈನ ಪ್ರಿಫರ್ ಮಾಡಲ್ಲ, ಬಟ್ ಸ್ಟಿಲ್ ಇವತ್ತು ಕ್ಲೌಡಿ ಥರ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ಹೇರ್ ಡ್ರೈನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೇರ್ ಡ್ರೈಯರ್ನ ರೆಗ್ಯುಲರಾಗಿ ಯೂಸ್ ಮಾಡೋದು ಸೇಫ್ ಅಲ್ಲ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಆಲ್ಸೋ ನನ್ನ ಹೇರ್ಸು ಶಾರ್ಟೇ, ಸೊ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಸೊ ನಾನು ಇಷ್ಟು ರೆಡಿ ಆಗಿಬಿಟ್ಟು ಹೋಗ್ತಾ ಇರೋದು ನಮ್ಮ ಲೇಔಟಲ್ಲಿರೋ ದೇವಸ್ಥಾನಕ್ಕೆ. ಹೌದು, ಬಟ್ ಅದು 10 o'clock ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಹೋಗೋಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. ಸೊ ಹೊರಗಡೆಯಿಂದನೇ ದೇವ್ರ ದರ್ಶನ ಮಾಡಿಕೊಂಡು, ಅದು 4 ಸೈಡ್ ಕಿಟಕಿ ಇಟ್ಟಿದ್ದಾರೆ, ಅಲ್ಲಿಂದನೇ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬಂದೆ. ಬರೋಷ್ಟರಲ್ಲಿ ಇಲ್ಲಿ ಅಳಿಲ್ ಕೂಗ್ತಾ ಇತ್ತು. ಇವತ್ತು ಬೆಳಗ್ಗೆಯಿಂದ ಅದಕ್ಕೇನು ಇಟ್ಟಿರಲಿಲ್ಲ. ಸೊ ಇಡಬೇಕು ಅಂದ್ಕೊಂಡು ನೆನಪಾಯಿತು ನನಗೆ. ಸೊ ತರಕ್ಕೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಊಟ ಇಟ್ಮೇಲೆ ನಮಗೆ ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯ, ಈ ಕಡೆ ರೈಸು ಮತ್ತು ಸೊಪ್ಪು ಸಾಂಬಾರು ತಿಂದ್ಬಿಟ್ಟು ಒಳ್ಳೆ ನಿದ್ದೆ ಮಾಡಿಬಿಟ್ಟೆ. ಎದ್ದು ಟೀ ಕುಡಿದೆ. ಆ್ಯಂಡ್ ನಾನು ಹೇಳ್ದಾಗೆ ನಾನು ತಮ್ಲೈನಲ್ಲಿ ನೋಡಿರ್ತೀರ ನೀವು, ನಾನು ಏನು ಕಳ್ತನ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಬಂದುಬಿಟ್ಟು ಹನಿ. ಈ ಕ್ಯೂಟ್ ಪ್ಯಾಕೇಜ್ ನೋಡಿದ್ರೇ ನಿಮಗೆ ಇದನ್ನು ಕಳ್ತನ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಕ್ಯೂಟ್ ಆಗಿದೆ ಇದು ಬಾಟಲ್ಲು. ಫಸ್ಟ್ ಐಟಮ್ ಬಂದುಬಿಟ್ಟು ಹನಿ. ಸೊ ಸೆಕೆಂಡ್ ಐಟಮ್ ಬಂದುಬಿಟ್ಟು ಇದು ಬಾಡಿ ಲೋಷನು. ಇದು ಅಷ್ಟೇ ನೋಡಿ ಎಷ್ಟು ಕ್ಯೂಟಾಗಿದೆ. ಆಲ್ಮೋಸ್ಟ್ ನಾನು ಯಾವ ರೆಸಾರ್ಟ್ಗೆ ಹೋದ್ರೂ ನಾನು ಹೀಗೆ ಏನಾದರೂ ಒಂದೊಂದು ಎತ್ಕೊಂಡು ಬರ್ತಾನೆ ಇರ್ತೀನಿ. ಅಲ್ಲಿ ಯೂಸ್ ಮಾಡಿರೋದನ್ನು ಅಲ್ಲೇ ಬಿಟ್ಬಿಡ್ತೀನಿ. ಹೊಸದು ಫ್ರೆಶ್ ಆಗಿರುತ್ತಲ್ವ, ಅದನ್ನು ಮಾತ್ರ ನಾನು ಅಲ್ಲಿ ಬಿಡೋಲ್ಲ, ತೊಗೊಬಂದುಬಿಡ್ತೀನಿ. ಆ್ಯಂಡ್ ನಾನು ವ್ಲಾಗ್ಸ್ನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ರು ಕೆಲವೊಂದು ಐಟಮ್ಸು, ಅದನ್ನು ತೊಗೊಬಂದಿದ್ದೀನಿ. ಇನ್ನು ಆ ವ್ಲಾಗ್ಸ್ನ ಯಾರೂ ಹೋಗಿ ನೋಡಲಿಲ್ಲ ಅಂದರೆ ಬೇಗ ಬೇಗ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಅಲ್ಲಿ ಫುಡ್ ಐಟಮ್ಸ್ ಕೂಡ ಜಾಸ್ತಿ ಇಟ್ಟಿದ್ರು, ಮೆನು ಜಾಸ್ತಿ ಇದ್ದಿದ್ರ ಕಾರಣ ನಮಗೆ ಏನು ಅಲ್ಲಿ ಇದನ್ನೆಲ್ಲ ತಿನ್ನಬೇಕು ಅನಿಸ್ಲಿಲ್ಲ. ಸೊ ಕ್ಯಾಶ್ಯೂಸ್ ತಂದಿದ್ದೀನಿ ಮತ್ತು ಆಲ್ಮಂಡ್ಸು ತಂದಿದ್ದೀನಿ. ಇದು ಪ್ಯಾಕೆಟಲ್ಲಿ ಹಾಗೆ ಇತ್ತು, ಸೊ ತೊಗೊಬರ್ಬೇಕು ಅನ್ನಿಸ್ತು, ತೊಗೊಬಂದೆ. ಆ್ಯಂಡ್ ಫುಟ್ವೇರ್ ಇಟ್ಟಿದ್ರಲ್ವಾ, ಅದರಲ್ಲಿ ಒಂದು ಪೇರ್ನ ತಂದಿದ್ದೀನಿ. ಒಂದು ಪೇರ್ ಯೂಸ್ ಮಾಡಿ ಅಲ್ಲೇ ಬಿಟ್ಬಿಟ್ಟೆ. ಆ್ಯಂಡ್ ಅದು ಅಲ್ಲಿ ಫೋಟೋಶೂಟ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ವ, ಆ ಫೋಟೋಶೂಟ್ ಮಾಡಿದರು. ಆ್ಯಂಡ್ ಇದೇ ಫ್ರೇಮೇ ಅವ್ರು ಕೊಟ್ಟಿದ್ದು ನಮಗೆ. ಕಾರ್ಡ್ಬೋರ್ಡ್ದು ಫ್ರೇಮ್ ಇದು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಇನ್ನೂ ರಿಚಾಗಿ ಕೊಡ್ತಾರೆ ಅಂತ ಅವ್ರು ಹೇಳಿದಾಗ, ಬಟ್ ನಾಟ್ ಬ್ಯಾಡ್, ಇದು ಚೆನ್ನಾಗೇ ಇತ್ತು. ಆ್ಯಂಡ್ ನಮಗೆಲ್ಲೂ ಮೆನ್ಷನ್ ಮಾಡಿರಲಿಲ್ಲ ಈ ಥರ ಕೊಡ್ತೀವಿ ಫೋಟೋಶೂಟ್ಸ್ ಅಂತ. ನಾವು ವೆಬ್ಸೈಟಲ್ಲೆಲ್ಲ ಬುಕ್ಕಿಂಗ್ ಮಾಡಬೇಕಂದ್ರೆ ಇದು ಒಂಥರ ಸರ್ಪ್ರೈಸ್ ಆಗೇ ಇತ್ತು. ನಮ್ಮದು ಆ್ಯನಿವರ್ಸರಿದು ಮೆಮೊರೀಸ್ ಅಂತ ನಾನು ಇಟ್ಕೊಳ್ತೀನಿ ಇದನ್ನು. ನೆಕ್ಸ್ಟು ಮತ್ತು ನಮಗೆ ಎಂಟ್ರಿ ಹಾಕ್ತಿದ್ದಾಗೇ ಅವರು ನಮಗೆ ರಾಜಸ್ಥಾನಿದು ಪೇಟ ಹಾಕಿ ನಮ್ಮನ್ನ ವೆಲ್ಕಮ್ ಮಾಡಿದ್ರಲ್ವ. ಸೊ ನನಗೆ ಅದನ್ನು ಬಿಸಾಡೋಕ್ಕೆ ಮನಸ್ಸಿರಲಿಲ್ಲ. ಅದನ್ನು ಹಾಗೆ ನೀಟಾಗಿ ನೋಡಿ ಈ ಥರ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡೆ. ಬರಬೇಕಾದ್ರೆ ತೊಗೊಬಂದುಬಿಟ್ಟೆ. ಇದು ಎಷ್ಟು ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂದರೆ, ಏನಾದರೂ ಫೋಟೋಶೂಟ್ಸ್ ಮಾಡಬೇಕಂದ್ರೆ, ಇಲ್ಲಾಂದರೆ ಯಾವುದಾದ್ರೂ ಮಕ್ಕಳಿಗೆ ಎಲ್ಲ ಹಾಕಿ ನಾವು ಫೋಟೋಸ್ ತೆಗಿಸ್ಬೇಕಂದ್ರೆ ಚೆನ್ನಾಗಿರುತ್ತೆ. ಮತ್ತು ನೆನಪಿಗೂ ಇರುತ್ತಲ್ವ ಇದಿದ್ದರೆ. ಇದು ನೋಡಿದಾಗೆಲ್ಲ ನಾವು ಅಲ್ಲಿ ಬಂದಿದ್ದು ನೆನಪಾಗುತ್ತೆ. ಸೊ ಹಾಗಾಗಿ ಇರಲಿ ಅಂತ ಹೇಳಿ ಇದನ್ನು ತೊಗೊಬಂದೆ. ಇದು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ, ಒಳಗಡೆ ಒಂಥರ ಪೇಪರ್ ಥರ ಇದೆ. ಎಷ್ಟು ದಿನ ಇರುತ್ತೆ ಅಂತಲೂ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ತೊಗೊಬಂದೆ. ಆ್ಯಂಡ್ ಇದು ಬಂದುಬಿಟ್ಟು ಲಾಸ್ಟ್ ಅನಿಸುತ್ತೆ. ಸೊ ಇದು ರೇಸರು, ಶೇವಿಂಗ್ ಜೆಲ್ ಮತ್ತು ರೇಸರ್ ಇತ್ತು. ನಮಗೆ ಗೊತ್ತಿಲ್ಲ ಇದನ್ನು ನಾನು ಎಷ್ಟು ಯೂಸ್ ಮಾಡ್ತೀನಿ ಇಲ್ಲ ಅಂತ. ಪ್ಯಾಕೇಜ್ ಹಾಗೆ ಇತ್ತು, ಓಪನ್ ಮಾಡಿರಲಿಲ್ಲ. ಸೊ ಇರಲಿ ಅಂತ ಹೇಳಿ ತೊಗೊಬಂದೆ. ಇದೆಲ್ಲ ನಮಗೆ ಇಟ್ಟಿರ್ತಾರೆ, ಅಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ನಾವು ಬೇಕಿದ್ರೆ ಹೀಗೆ ತೊಗೊಂಬರ್ಬೋದು. ಸೊ ಇಷ್ಟೇ ಐಟಮ್ಸು ನಾನು ಅಲ್ಲಿಂದ ತೊಗೊಬಂದಿರೋದು. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈಗಷ್ಟೇ ಇನ್ನೂ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಸೊ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.